ತುಂಬ ಇಷ್ಟ. ಅದು ನನ್ನ ಪ್ರೊಫೆಷನ್ ಕೂಡ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಒಂದು ಹಾರರ್ ಕತೆ. ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಆಗುತ್ತೆ. ದಯ್ಯ ನಾಳೆ ಬಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ನಡೆದಿದ್ದು ಬೆಂಗಳೂರಿನ ವಿಜಯನಗರದ ಒಂದು ಪಿ ಜಿನಲ್ಲಿ. ಪೂಜಾ ದಾವಣಗೆರೆ ಹುಡುಗಿ. ಆಗಷ್ಟೇ ಸ್ಟಡಿ ಮುಗಿಸಿ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಎಲ್ಲಾದರೂ ಸ್ಟೇ ಆಗಬೇಕು. ಅದಕ್ಕೋಸ್ಕರ ಈಗಾಗಲೇ ತನ್ನ ಫ್ರೆಂಡ್ ಅಕ್ಕ ಬೆಂಗಳೂರಲ್ಲಿ ಪಿ ಜಿಲಿ ಇರೋದ್ರಿಂದ ಅವಳ ಜೊತೆ ಮಾತಾಗಿರುತ್ತೆ. ಒಂದು ಫೈನ್ ಡೇ ಆ ಒಂದು ಪಿ ಜಿಗೆ ಶಿಫ್ಟ್ ಆಗ್ತಾರೆ. ಪಿ ಜಿ ಅಂದರೆ ಎಲ್ರಿಗೂ ಗೊತ್ತಿರೋದೆ. 2 ಅಥವಾ 3 ಜನ ಒಂದು ರೂಮನ್ನು ಶೇರ್ ಮಾಡಿಕೊಂಡು ಜೊತೆಲಿರಬೇಕು. ಊಟ ಅಲ್ಲೇ ಕೊಡ್ತಾರೆ. ಒಂಥರ ಹಾಸ್ಟೆಲ್ ಇದ್ದಂಗೆ. ತನ್ನ ಫ್ರೆಂಡ್ ಅಕ್ಕ ಪ್ರಿಯಾ ಜೊತೆ ರೂಮ್ ಶೇರ್ ಮಾಡ್ತಾಳೆ. ಪೂಜಾಗೆ ಕೋರಮಂಗಲದಲ್ಲಿ ಕೆಲಸ ಆಗುತ್ತೆ. ಕೋರಮಂಗಲ ವಿಜಯನಗರದಿಂದ ಹೋಗ್ಬರೋದಕ್ಕೆ ಬೆಂಗಳೂರು ಗೊತ್ತಿರೋರಿಗೆ ಬೆಂಗಳೂರಿನ ಟ್ರಾಫಿಕ್ಕು ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದರೆ ಪೂಜಾಗೆ ಆಫೀಸಿಂದ ಪಿಕಪ್ ಡ್ರಾಪು ಇರೋದ್ರಿಂದ ದೂರ ಮ್ಯಾಟ್ರ್ ಆಗಲ್ಲ. ಈ ಪಿ ಜಿನಲ್ಲಿ 20 ಜನ ಹುಡುಗಿರಿರ್ತಾರೆ. ಅಡುಗೆ ಆಂಟಿ ಪ್ರತಿದಿನ ರಾತ್ರಿ ಎಲ್ರಿಗೂ ಹೇಳ್ತಿದ್ದು ಒಂದೇ ಮಾತು, ಬೇಗ ಲೈಟ್ ಆಫ್ ಮಾಡಿ ಅಂತ. ಹುಡುಗಿಯರು ಎಲ್ಲಿ ಬೇಗ ಮಲಗ್ತಾರೆ. ಬಾಯ್ ಫ್ರೆಂಡು, ಚಾಟಿಂಗು, ಕಾಲಿಂಗು. 12-1 ಗಂಟೆ ಆದ್ರೂ ಲೈಟ್ ಆಫ್ ಆಗ್ತಿರಲಿಲ್ಲ. ಪೂಜಾ ಅದಾಗಲೇ ಕೆಲಸಕ್ಕೆ ಸೇರಿ ತಿಂಗಳಾಗ್ತಾ ಬಂದಿರುತ್ತೆ. ಒಂದಿನ ಪ್ರಿಯಾ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾಳೆ. ಪೂಜಾ ದೀಪಾವಳಿಗೆ ಒಟ್ಟಿಗೆ ಹೋಗೋಣ ಅಂತ ಹೋಗಲ್ಲ. 2 ದಿನ ಎಲ್ರಿಗೂ ರಜಾ ಇರುತ್ತೆ, ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಊರಿಗೆ ಹೋಗಿರ್ತಾರೆ. ಇನ್ನೊಂದು 5-6 ಜನ ಪಿ ಜಿನಲ್ಲೇ ಇರ್ತಾರೆ. ಅವತ್ತು ರಾತ್ರಿ ಅಂದರೆ ಪ್ರಿಯಾ ಊರಿಗೆ ಹೋದ ದಿನ ರಾತ್ರಿ ಪೂಜಾಗೆ ರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಪೂಜಾ ಹುಟ್ಟಿದಾಗಲಿಂದ ಇಲ್ಲಿವರೆಗೂ ತನ್ನ ಮನೆಯವ್ರ ಜೊತೆ ಒಂದು ಕಂಫರ್ಟ್ ಲೈಫಲ್ಲಿ ಬೆಳೆದಿರ್ತಾನೆ. ಅವಳಿದುವರೆಗೂ ಮನೆಯಿಂದ ಹೊರಗಡೆ ಇದ್ದಿದ್ದೇ ಇಲ್ಲ. ಇಲ್ಲಿ ಪ್ರಿಯಾ ಇದ್ದಿದ್ದರಿಂದ ಸ್ವಲ್ಪ ಕಂಫರ್ಟ್ ಆಗಿತ್ತು. ಇದ್ಲು. ಆವತ್ತು ಒಬ್ಬಳೇ ರಾತ್ರಿ ಕಳಿಬೇಕಾಗುವಂಥ ಸಂದರ್ಭ. ಕೆಲಸ ಮುಗಿಸಿ 7 ಗಂಟೆಗೆಲ್ಲ ಪಿ ಜಿಗೆ ಬರ್ತಾಳೆ. ಫ್ರೆಶ್ ಅಪ್ ಆಗಿ ಊಟ ಮುಗಿಸಿ ರೂಮ್ಗೆ ಹೋಗ್ತಾಳೆ. ಪೂಜಾ ಕೊಲಿಗೊಬ್ಳು ವಾಟ್ಸಪ್ಪಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡಿ ಚೆನ್ನಾಗಿದೆ ನೋಡು ಅಂತ ಲಿಂಕ್ ಕಳಿಸಿರ್ತಾಳೆ. ಪೂಜಾ ಒಬ್ಬಳೇ ಇದ್ದಿದ್ದರಿಂದ ಹೆಡ್ಫೋನ್ ಹಾಕ್ಕೊಂಡು ಲ್ಯಾಪ್ಟಾಪಲ್ಲಿ ಸಿನಿಮಾ ನೋಡೋದಕ್ಕೆ ಶುರು ಮಾಡ್ತಾಳೆ. ನೋಡಿ, ಈ ದೆವ್ವ ಭೂತ ಇದ್ರ ಬಗ್ಗೆ ಸಾಕಷ್ಟು ನಂಬಿಕೆಗಳಿವೆ. ಇದೇ ಇಲ್ಲ. ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮ ಸುತ್ತ ಕೆಲವು ಎನರ್ಜಿಗಳಿವೆ. ಇದನ್ನು ಸೈನ್ಸ್ ಕೂಡ ಒಪ್ಪುತ್ತೆ. ಪ್ಲಸ್ಸು ಮೈನಸ್ಸು ಇದ್ದಂಗೆ ಈ ದೆವ್ವ ದೇವರು. ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ. ನೆಗೆಟಿವ್ ಅಂದರೆ ದೆವ್ವ, ಭೂತ, ಪಿಚಾಚಿ, ಬೇತಾಳ, ಹೀಗೆ. ಇದ್ರ ಬಗ್ಗೆ ಸಾಕಷ್ಟು ಜನ ನಾವು ನೋಡಿದ್ದೀವಿ, ನಮಗೆ ಅನುಭವಕ್ಕೆ ಬಂದಿದೆ ಅಂತ ಹೇಳ್ತಾರೆ. ನಿಮಗೆ ಅನುಭವಕ್ಕೆ ಬಂದಿರ್ಬೋದು, ಬಂದಿಲ್ಲದೆ ಇರ್ಬೋದು. ಆದರೆ ಒಂದು ಎನರ್ಜಿ ಅಂತಂತೂ ಇದೆ. ಅದನ್ನು ನಾವೆಲ್ಲರೂ ಒಪ್ತೀವಿ ಅಲ್ವಾ? ಈಗ ಕತೆ ಬರೋಣ. ಪೂಜಾ ಸಿನಿಮಾ ನೋಡಿ ಮುಗಿಸೋದ್ರಲ್ಲಿ 12:30 ಆಗಿರುತ್ತೆ. ಟಯರ್ಡ್ ಆಗಿರುತ್ತೆ. ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳ ರೂಮ್ ಬಾಗಿಲು ಸದ್ದಾಗುತ್ತೆ.
ಟಕ್ 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 ಸದ್ದು ಕೇಳಿ ಎಚ್ಚರ ಆಗಿ ನೋಡ್ತಾಳೆ. ಅಯ್ಯೋ, ಹೀಗೆ ಮಲ್ಕೊಬಿಟ್ನಲ್ಲ ಅಂತ ಲ್ಯಾಪ್ಟಾಪನ್ನು ಹೆಡ್ಫೋನನ್ನು ಬಿಚ್ಚಿಟ್ಟು ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಅವಾಗ ಮತ್ತೆ ಸದ್ದಾಗುತ್ತೆ. ಟಕ್ ಟಕ್. ರೂಮಿಂದ ಯಾರಾದರೂ ಮೊಬೈಲ್ ಚಾರ್ಜ್ ಕೇಳೋದಕ್ಕೆ ಆಗೊಮ್ಮೆ ಈಗೊಮ್ಮೆ ಬಂದಿದ್ದುಂಟು. ಹಾಗೆ ಯಾರೋ ಬಂದಿರ್ಬೋದು ಅಂಥೇಳಿ ಡೋರ್ ಓಪನ್ ಮಾಡ್ತಾಳೆ. ನೋಡ್ತಾಳೆ, ಯಾರೂ ಇಲ್ಲ. ಬಹುಶಃ ಕೆಳಗಡೆ ಫ್ಲೋರಲ್ಲಿ ಇರ್ಬೋದು. ರಾತ್ರಿ ಆಗಿರೋದ್ರಿಂದ ಸೌಂಡ್ ಚೆನ್ನಾಗಿ ಕೇಳಿಸುತ್ತಲ್ಲ, ಹಾಗಾಗಿ ಇಲ್ಲೂ ಕೇಳಿಸಿದೆ ಅಂಥೇಳಿ ಡೋರ್ ಲಾಕ್ ಮಾಡಿ ಮಲ್ಕೊಳ್ಳೋದಕ್ಕೆ ಬೆಡ್ ಮೇಲೆ ಬರ್ತಾಳೆ. ಅವಳು ಬೆಡ್ ಮೇಲೆ ಬಂದು ದಿಂಬಿಗೆ ತಲೆ ಕೊಡೋದ್ರೊಳಗಡೆ ಮತ್ತೆ ಸೌಂಡ್ ಆಗುತ್ತೆ. ಈ ಸರಿ ಕ್ಲಿಯರಾಗಿ ಅವಳು ಕೇಳಿಸ್ಕೊಂಡಿರ್ತಾಳೆ, ಅದು ಅವಳದೇ ರೂಮ್ ಬಾಗಿಲು ಸೌಂಡು ಅಂತ. ಯಾರಾದರೂ ಆಟ ಆಡಿಸ್ತಾ ಇರ್ಬೋದಾ ನನಗೆ ಅಂಥೇಳಿ ನೋಡೋಣ ಒಂದು ನಿಮಿಷ ಅಂಥೇಳಿ ಡೋರ್ ತೆಗಿಯೋಕ್ಕೆ ಹೋಗಲ್ಲ. ಮತ್ತೆ ಸೌಂಡ್ ಆಗುತ್ತೆ. ಈ ಸರಿ ಹೋಗಿ ಸಡನ್ನಾಗಿ ಡೋರ್ ತೆಗಿತಾಳೆ. ನೋಡ್ತಾಳೆ, ಯಾರೂ ಇರಲ್ಲ. ಆ ಫ್ಲೋರಲ್ಲಿ ಇನ್ನೂ 4 ರೂಮ್ ಇರುತ್ತೆ. ಆದರೆ ಅವಳು ಗೊತ್ತಿಲ್ಲದಿರೋ ವಿಚಾರ ಅಂದರೆ ಅವತ್ತು ಆ ಫ್ಲೋರಲ್ಲಿ ಯಾರೂ ಇರಲ್ಲ. ಅವಳು ಒಬ್ಬಳೇ ಇರ್ತಾಳೆ. ಅವಳು ಯಾರೋ ಬಚ್ಚಿಟ್ಕೊಂಡು ಆಟ ಆಡಿಸ್ತಾ ಇರ್ಬೋದು ಯಾವುದೋ ರೂಮಿಂದ ಅಂಥೇಳಿ ಹಾಗೇ ನಿಂತಿರ್ತಾಳೆ. ಮತ್ತೆ ಇದೇ ಥರ ಬಾಗಿಲು ತಟ್ಟಿ ಆಟ ಆಡಿಸ್ಬಾರ್ದು ಅಂಥೇಳಿ ಅವಳು ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ತಾಳೆ. ಅಂದರೆ ಬಾಗಿಲು ಹಾಕ್ಕೊಂಡು ಹೊರಗಡೆ ಬಂದು ನಿಂತ್ಕೋತಾಳೆ. ಇಡೀ ಫ್ಲೋರ್ ಕತ್ಲೆ ಇದೆ. ನಿಂತಿದ್ದಾಳೆ. ಯಾವುದಾದ್ರು ರೂಮ್ ಡೋರು ಓಪನ್ ಆಗುತ್ತೆ. ಈಗ ಮತ್ತೆ ಬಂದು ಬಾಗಿಲು ತಟ್ತಾರೆ. ಆವಾಗ ಅವ್ರನ್ನ, ಅಂದರೆ ಆಟ ಆಡಿಸ್ತಾ ಇರೋರನ್ನ ಹಿಡಿಬೋದು ಅನ್ನೋದು ಅವಳ ಲೆಕ್ಕಾಚಾರ. ಅವಳಿಗೇನು ಗೊತ್ತು, ಇಡೀ ಫ್ಲೋರಲ್ಲಿ ಯಾರೂ ಇಲ್ಲ. ಹೊರಗಡೆ ನಿಂತಿರ್ತಾಳೆ. ಒಳಗಡೆಯಿಂದ ಅವಳ ರೂಮ್ದು ಲೈಟ್ ಆಫ್ ಆಗುತ್ತೆ. ಇದೇನಾಯಿತು, ಕರೆಂಟ್ ಹೋಯ್ತಾ? ಮೊಬೈಲ್ ಬೇರೆ ತಂದಿಲ್ಲ. ಇಡೀ ಫ್ಲೋರ್ ಕತ್ಲೆ ಆಯಿತು. ಭಯ ಆಗುತ್ತೆ ಅವಳಿಗೆ. ಸಡನ್ ಆಗಿ ಡೋರ್ ತೆಗೆದು ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ಮೊಬೈಲ್ಗೋಸ್ಕರ ಬೆಡ್ ಹತ್ರ ಹೋಗಿ ಹುಡುಕ್ತಾಳೆ. ಮೊಬೈಲು ಸ್ವಿಚ್ ಆಫ್ ಆಗಿರುತ್ತೆ. ಸ್ವಿಚ್ ಬೋರ್ಡ್ ಹತ್ರ ಬರ್ತಾಳೆ. ಅಲ್ಲಿ ನೋಡಿದ್ರೆ ಸ್ವಿಚ್ಚು ಆಫ್ ಆಗಿರುತ್ತೆ. ಅಂದರೆ ಲೈಟ್ ಸ್ವಿಚ್ಚು ಆಫ್ ಆಗಿರುತ್ತೆ. ಆನ್ ಮಾಡ್ತಾಳೆ. ಲೈಟ್ ಆನ್ ಆಗುತ್ತೆ. ಅರೆ, ಇದೇನಿದು? ನಾನೆಲ್ಲೋ ಬಹುಶಃ ಹೊರಗಡೆ ಹೋಗ್ಬೇಕಾದ್ರೆ ಲೈಟ್ ಆಫ್ ಮಾಡಿದ್ದೀನಿ, ಮರ್ತಿದ್ದೀನಿ ಅಂತೇಳಿ ಲೈಟ್ ಆನ್ ಮಾಡಿ ಮೊಬೈಲ್ನ ಚಾರ್ಜ್ ಹಾಕ್ತಾಳೆ. ಹಾಕ್ಬಿಟ್ಟು ಮತ್ತೆ ಬರ್ತಾಳೆ. ಬೆಡ್ಗೆ ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಬಹುಶಃ ಯಾರೂ ಬಾಗಿಲು ತಟ್ತಾ ಇಲ್ಲ, ಎಲ್ಲೋ ನನ್ನ ಭ್ರಮೆ ಇರಬೇಕು ಅಂತ ಮಲ್ಕೋತಾಳೆ. ಮತ್ತೆ ಲೈಟ್ ಆಫ್ ಆಗುತ್ತೆ. ಅವಳಿಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಲೈಟ್ ಆಫ್ ಆಗುತ್ತೆ. ಅವಳಿಗೆ ಎದ್ದು ರೂಮಿಂದ ಆಚೆ ಓಡಬೇಕು ಅನಿಸುತ್ತೆ. ಆದರೆ ಕೈಕಾಲನ್ನ ಯಾರೋ ಕಟ್ ಹಾಕಿದ್ದಾರೆ ಅಂತ ಫೀಲ್ ಆಗುತ್ತೆ. ಕಿಟಕಿ ಹತ್ರ ಯಾರೋ ನಿಂತಿದ್ದಾರೆ ಅಂತ ಅನ್ಸೋಕೆ ಶುರುವಾಗುತ್ತೆ. ಜೋರಾಗಿ ಕೂಗಬೇಕು ಅಂತ ಅನ್ಕೋತಾಳೆ. ಆದರೆ ಬಾಯಿಂದ ಮಾತೇ ಬರ್ತಾಳೆ. ಆ ಕತ್ಲೆಲೆ ಅವಳಿಗೆ ಫೀಲ್ ಆಗ್ತಾ ಇರುತ್ತೆ, ಯಾರೋ ರೂಮಲ್ಲಿದ್ದಾರೆ. ಅವರು ಬ್ರೀತ್ ಮಾಡ್ತಾ ಇರೋ ಥರ ಫೀಲ್ ಆಗ್ತಾ ಇದೆ. ಅಂದರೆ ಯಾರ್ದೋ ಉಸಿರಿನ ಸದ್ದು ಅವಳಿಗೆ ಕೇಳಿಸ್ತಾ ಇರುತ್ತೆ. ಫುಲ್ ಭಯ ಆಗ್ಬಿಡ್ತಾಳೆ. ಏನು ಮಾಡಬೇಕು, ಆಚೆ ನೋಡೋಣ ಅಂತಂದರೆ ನೋಡೋಕ್ಕಾಗ್ತಾ ಇಲ್ಲ, ಕೂಗೋಣ ಅಂದರೆ ಕೂಗೋಕ್ಕಾಗ್ತಾ ಇಲ್ಲ. ಹಾಗೂ ಹೀಗೂ ಧೈರ್ಯ ತಂದುಕೊಂಡು ಮೇಲೆದ್ದು ಬಂದು ಮತ್ತೆ ಲೈಟನ್ನು ಆನ್ ಮಾಡ್ತಾಳೆ. ಆನ್ ಮಾಡಿ ಮತ್ತೆ ಬೆಡ್ಡಿಗೆ ಬರ್ತಾಳೆ. ಕೂತ್ಕೋತಾಳೆ.
ಮತ್ತೆ ಲೈಟ್ ಆಫ್ ಆಗುತ್ತೆ. ಅವಳ ಬೆನ್ನ ಹಿಂದೆ ಯಾರೋ ಉಸಿರಾಡ್ತಿರೋ ಸದ್ದು ಕೇಳಿಸುತ್ತೆ. ಅವಳು ತುಂಬ ಗಾಬರಿಲಿ ನಿಧಾನವಾಗಿ ಹಿಂದೆ ತಿರುಗೋದಕ್ಕೆ ಶುರು ಮಾಡ್ತಾಳೆ. ಯಾರು ಅಂತ ಮೇಲು ಧ್ವನಿಲಿ ಕೇಳ್ತಾಳೆ. ಅವಳು ಪೂರ್ತಿ ಹಿಂದೆ ಯಾರೋ ಉಸಿರಾಡ್ತಾ ಇರೋದು ಅವಳಿಗೆ ಫೀಲ್ ಆಗ್ತಾ ಇರುತ್ತೆ. ಧೈರ್ಯ ತಂದ್ಕೊಂಡು ಹಿಂದೆ ತಿರುಗ್ತಾ ಇರ್ತಾಳೆ. ಸಡನ್ನಾಗಿ ಯಾರೋ ಬಂದು ಅವಳ ಮೇಲೆ ಬಿದ್ದ ಹಾಗಾಗುತ್ತೆ. ಅವಳು ಜೋರಾಗಿ ಕಿರ್ಚ್ಕೋತಾಳೆ. ಮತ್ತೆ ಬಾಗಿಲು ಬಿಡಿಯೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಬೆಳಿಗ್ಗೆ ಆಗಿರುತ್ತೆ. ಅವಳು ಹೋಗಿ ಬಾಗಿಲು ತೆಗಿತಾಳೆ. ಅಡಿಗೆ ಆಂಟಿ ನಿಂತಿರ್ತಾರೆ. ಏನಮ್ಮ ಪೂಜಾ, ಟಿಫನ್ಗೆ ಬರಲೇ ಇಲ್ಲ? ಆಲೇ 10 ಗಂಟೆ ಆಯಿತು, ಏನು ಇಷ್ಟೊತ್ತು ಮಲಗ್ಬಿಟ್ಟೆ? ಎಲ್ಲರದ್ದು ಆಯಿತು ತಿಂಡಿ, ಬಾ ನೀನು ತಿಂಡಿ ಮಾಡುವ. ಫೋನು ಟ್ರೈ ಮಾಡ್ತಾ ಇದ್ದೀನಿ, ಫೋನು ತೆಗಿತಿಲ್ಲ, ಬಾ ತಿಂಡಿ ಮಾಡುವ ಅಂತ ಕರೀತಾರೆ. ನೀವು ಹೋಗಿ ಆಂಟಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಹೇಳಿ ಕಳಿಸ್ತಾಳೆ. ಬರ್ತಾಳೆ. ಅವಳು ತಲೆಯೆಲ್ಲ ಸಿಡಿತಾ ಇರುತ್ತೆ. ನಾನು ರಾತ್ರಿ ಸಿನಿಮಾ ನೋಡ್ತಾ ಇದ್ದೆ, ಹಾಗೆ ಮಲ್ಕೊಂಡೆ. ರಾತ್ರಿ ಯಾರೋ ಬಾಗಿಲು ಬಿಡಿದ್ರು, ನಾನು ಹೊರಗಡೆ ಹೋಗಿ ನೋಡಿದೆ, ಯಾರೂ ಇರಲಿಲ್ಲ. ಮತ್ತೆ ರಾತ್ರಿ ಯಾರೋ ಬಂದು ರೂಮಲ್ಲಿ ಸೇರ್ಕೊಂಡಾಗ ಅನ್ನಿಸ್ತು. ಇದೆಲ್ಲ ಅಸ್ಪಷ್ಟವಾಗಿ ಅವಳು ನೆನಪಿದೆ. ಆದರೆ ಅವಳು ಕ್ಲಾರಿಟಿ ಏನಿತ್ತು ಅಂದರೆ, ತನ್ನ ಫೋನನ್ನು ಅವಳು ರಾತ್ರಿ ಚಾರ್ಜ್ಗೆ ಹಾಕಿರಲಿಲ್ಲ. ಅಂದರೆ ಚಾರ್ಜ್ಗೆ ಹಾಕಿದ್ದೀನಿ ಅಂದರೆ ರಾತ್ರಿ ನಡೆದಿದ್ದು ನಿಜನೇ ಇರ್ಬೋದು ಅನ್ನೋದು ಅವಳಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಹೊಟ್ಟೆ ಹಸಿತಾ ಇರುತ್ತೆ, ಟೈಮ್ ಬೇರೆ ಆಗಿರುತ್ತೆ. ಆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂಥೇಳಿ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋದಕ್ಕೆ ಅಂತ ಕೆಳಗಡೆ ಹೋಗ್ತಾಳೆ. ಪಿ ಜಿಲಿ ಇದ್ದಂಥ ಒಂದು 5-6 ಜನ ಹುಡುಗಿರು ಈಗಾಗಲೇ ತಿಂಡಿ ಮುಗಿಸ್ಕೊಂಡು ಹೋಗಿರ್ತಾರೆ. ಅವತ್ತು ಅವಳಿಗೆ ರಜಾ ಇರೋದ್ರಿಂದ ತಿಂಡಿ ಮಾಡಿಕೊಂಡು ಅಡುಗೆ ಆಂಟಿ ಶಾರದಮ್ಮನ ಜೊತೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಕೂತ್ಕೋತಾಳೆ. ಯಾಕಮ್ಮ ಕಣ್ಣೆಲ್ಲ ಕೆಂಪಾಗಿದೆ, ರಾತ್ರಿ ಸರಿಯಾಗಿ ನಿದ್ದೆ ಇಲ್ವಾ ಅಂತ ಅವ್ರು ಕೇಳ್ತಾರೆ. ಹಾಗೇನಿಲ್ಲ ಆಂಟಿ, ಸಿನಿಮಾ ನೋಡ್ತಾ ಇದ್ದೆ, ರಾತ್ರಿ ತುಂಬ ಹೊತ್ತು ಕರೆಂಟು ಹೋಗಿ ಬಂದು ಮಾಡ್ತಿತ್ತು ಅಂತ ಕೇಳ್ತಾಳೆ. ಆಂಟಿ ವಿಚಿತ್ರವಾಗಿ ಅವಳು ಮುಖ ನೋಡ್ತಾಳೆ. ಯಾಕಂಟಿ ಹಂಗೆ ನೋಡ್ತಿದ್ದೀರಾ ಕೇಳ್ತಾಳೆ. ಇಲ್ಲಿ UPS ಇದೆಯಮ್ಮ, ಕರೆಂಟ್ ಹೋದ್ರೂ ಏನು ಗೊತ್ತಾಗಲ್ವಲ್ಲ ಅಂತಾರೆ. ಓ ಹೌದಾ, ಏನೋ ನನಗೆ ಹಂಗೆ ಅನ್ನಿಸ್ತು ಅಂಥೇಳಿ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ, ಈ PG ಓನರ್ ಯಾರು, ಅದು ಇದು ಕತೆ ಮಾತಾಡ್ತಾ ಕೂತಿರ್ತಾಳೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಸರಿ ಆಂಟಿ ಹೋಗಿ ಮಲಗ್ತೀನಿ, ಇವತ್ತು ಹೆಂಗಿದ್ರು ರಜಾ ಇದೆ ಅಂಥೇಳಿ ಮೇಲ್ಗಡೆ ರೂಮ್ಗೆ ಹೋಗ್ತಾಳೆ. ಅವಳು ರಾತ್ರಿ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಮತ್ತೆ ಬಾಗಿಲು ಬಿಡಿಸೋ ಸೌಂಡ್ ಆಗುತ್ತೆ. ಅವಳಿಗೆ ಮತ್ತೆ ರಾತ್ರಿ ಥರನೇ ಆಗುತ್ತಾ ಅಂತ ಭಯ ಆಗುತ್ತೆ. ಮತ್ತೆ ಜೋರಾಗಿ ಯಾರೋ ಬಾಗಿಲು ಬಿಡಿತಾ ಇದ್ದಾರೆ. ಹೋಗಿ ಬಾಗಿಲು ತೆಗಿತಾಳೆ. ಅವಳು ಕೊಲೀಗ್ ವಂದನ ಬಂದಿರ್ತಾಳೆ. ಅವತ್ತು ಆಫೀಸ್ ರಜಾ ಇರೋದ್ರಿಂದ ಅವರಿಬ್ಬರು ಹೊರಗಡೆ ಹೋಗೋದು ಅನ್ನೋದು ಮೊದಲೇ ಪ್ಲ್ಯಾನ್ ಆಗಿರುತ್ತೆ. ಪೂಜಾ ಮರ್ತಿರ್ತಾಳೆ. ವಂದನ ಬಂದು ಅವಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ. ಸಂಜೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ರಾತ್ರಿ ಒಂದು 10 ಗಂಟೆ ಆಗುತ್ತೆ. ಈ ಪಿ ಜಿನಲ್ಲಿ 9 ಗಂಟೆ ಒಳಗಡೆ ಎಲ್ಲರೂ ಬಂದುಬಿಡಬೇಕು ಅನ್ನೋದು ರೂಲ್ಸು. ಹೋಗೋವಾಗಲೇ ಲೇಟ್ ಆಗುತ್ತೆ ಅನ್ನೋ ಐಡಿಯಾ ಇದ್ದಿದ್ದರಿಂದ ಅವಳು ಸೆಕ್ಯೂರಿಟಿಗೆ ಹೇಳೋದಿರ್ತಾಳೆ, ಈ ಥರ ಹೊರಗಡೆ ಹೋಗ್ತಾಯಿದ್ದೀವಿ, ಬರೋದು ಲೇಟ್ ಆಗ್ಬೋದು ಅಂತ. ಸೊ ಅವರು ಹೊರಗಡೆನೇ ಊಟ ಮುಗಿಸ್ಕೊಂಡು ಬಂದಿದ್ದರಿಂದ ಅವಳು ಸೀದಾ ರೂಮ್ಗೆ ಹೋಗಿ ಮಲ್ಕೋತಾಳೆ. ಲೈಟು ಆನ್ ಆಗೇ ಇರುತ್ತೆ. ಅವಳು ಒಬ್ಬಳೇ ಇದ್ದಿದ್ದರಿಂದ
ಅವಳಿಗೆ ಕತ್ಲೆ ಅಂದರೆ ಭಯ. ಹಾಗಾಗಿ ಅವಳು ಲೈಟನ್ನು ಆಫ್ ಮಾಡಲ್ಲ, ಮಲಗಿರ್ತಾಳೆ. ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಬೇಗನೆ ನಿದ್ದೆ ಬರುತ್ತೆ. ಮಲಗಿ ಸ್ವಲ್ಪ ಹೊತ್ತಿಗೆಲ್ಲ ಬಾಗಿಲು ಬಡಿಯೋ ಸೌಂಡ್ ಆಗುತ್ತೆ. 2-3 ಸರಿ ಬಾಗಿಲು ಬಡಿದ ಮೇಲೆ ಅವಳಿಗೆ ಎಚ್ಚರ ಆಗುತ್ತೆ. ಮತ್ತೆ ರಾತ್ರಿ ಥರನೇ ಆಗ್ಬೋದಾ ಅಂತ ಭಯ ಆಗುತ್ತೆ. ಲೈಟನ್ನೇ ನೋಡ್ತಾಳೆ, ಲೈಟ್ ಆಫ್ ಹೋಗುತ್ತೆ, ಲೈಟ್ ಆನ್ ಆಗೇ ಇರುತ್ತೆ. ಮತ್ತೆ ಬಾಗಿಲು ಬಡಿದ ಸೌಂಡ್ ಆಗುತ್ತೆ. ಹೋಗಿ ಬಾಗಿಲು ತೆಗಿತಾಳೆ. ಅಡಿಗೆ ಆಂಟಿ ನಿಂತಿರ್ತಾರೆ. ಏನಮ್ಮ ಪೂಜಾ, ಎಷ್ಟೊಂದು ಫೋನ್ ಮಾಡ್ತಾ ಇದ್ದೀನಿ, ಫೋನ್ ತೆಗಿತಾ ಇಲ್ಲ, ಊಟಕ್ಕೂ ಬರಲಿಲ್ಲ, ಏನಾಯಿತು ಏನೋ, ಹೊರಗಡೆ ಆ ಸೆಕ್ಯೂರಿಟಿ ಕೇಳಿದ್ರೆ ಆವಾಗಲೇ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳಿದ್ರು. ಆದರೆ ನೀನು ಬಂದ ಇಲ್ವಾ ಅಂತ ಗೊತ್ತಾಗಲಿಲ್ಲ ನನಗೆ. ನೀನು ಬೇರೆ ಊರಿಗೆ ಹೊಸಬ್ಳು, ಅದಕ್ಕೆ ಭಯ ಆಯಿತು, ನೋಡೋಣ ಅಂತ ಬಂದೆ ಕಣಮ್ಮ. ಅಯ್ಯೋ ನೀವ ಆಂಟಿ, ನನಗೂ ಭಯ ಆಗೋಗಿತ್ತು ಅಂತಾಳೆ. ಭಯನಾ? ಯಾಕಮ್ಮ? ಒಳಗಡೆ ಬಂದು ಆಂಟಿ ಕೂತ್ಕೋತಾಳೆ. ಯಾಕೆ ಭಯ, ಏನಾಯಿತು? ಅವಳಿಗೆ ಕನ್ಫ್ಯೂಷನ್. ರಾತ್ರಿ ನಡೆದಿದ್ದನ್ನು ಹೇಳಬೇಕಾ ಬೇಡವಾ ಅಂತ. ನಿನ್ನೆ ರಾತ್ರಿ ಹೀಗಾಯಿತು ಅಂತ ಹೇಳ್ತಾಳೆ. ಹೌದಾ, ನಾನು ನಿಂಗೊಂದು ವಿಷಯ ಹೇಳೋದು ಮರ್ತಿದ್ದೆ ಕಣಮ್ಮ. ರಾತ್ರಿ ತುಂಬ ಹೊತ್ತು ಲೈಟ್ ಆನ್ ಮಾಡಬೇಡ. ಯಾಕಂಟಿ? ಅಯ್ಯೋ, ಆ ಥರ ಲೈಟ್ ಆನ್ ಮಾಡಿದವ್ರಿಗೆ ಏನೇನೋ ಅನುಭವ ಆಗುತ್ತೆ ಅಂತ ಅವಾಗ ಹೇಳ್ತಿರ್ತಾರೆ. ಹೌದಾ? ಹೌದು ಆಂಟಿ, ನೆನ್ನೆ ಅದಕ್ಕೆ ಇರಬೇಕು, ನನಗೂ ವಿಚಿತ್ರವಾದ ಅನುಭವ ಆಯಿತು. ಯಾಕಂಟಿ? ಅದೊಂದು ದೊಡ್ಡ ಕತೆ ಕಣಮ್ಮ. ಏನಾಯಿತು ಹೇಳಿ ಆಂಟಿ. ಆಂಟಿ ಹೇಳೋದಕ್ಕೆ ಶುರು ಮಾಡ್ತಾರೆ. ನೋಡು, ಈಗ ಒಂದು 6 ವರ್ಷದ ಕೆಳಗಡೆ ಈ PG ಓನರ್ ಹೆಂಡತಿ ರಾಜಲಕ್ಷ್ಮಿ ಅಂತ ಇದ್ರು. ಅವರೇ ಈ PGನ ಮೇಂಟೈನ್ ಮಾಡ್ತಾ ಇದ್ದಿದ್ದು. ಈ PGನಲ್ಲಿ ಒಬ್ಳು ನಾರ್ತ್ ಇಂಡಿಯನ್ ಹುಡುಗಿ ಇದ್ಲು, ಹಿಂದಿ ಹುಡುಗಿ. ಆ ಟೈಮಲ್ಲಿ ಈ PGನಲ್ಲಿದ್ಲು. ಅವಳಿಗೆ ಯಾರೊಬ್ಬ ಬಾಯ್ ಫ್ರೆಂಡ್ ಇದ್ದ. ಅವಳು ಇಡೀ ರಾತ್ರಿ ಫೋನಲ್ಲಿ ಮಾತಾಡ್ತಿದ್ಲು. ಅವಳು ಇಡೀ ರಾತ್ರಿ ಫೋನಲ್ಲಿ ಮಾತಾಡೋದು ಮತ್ತು ರೂಮ್ ಲೈಟ್ ಆನ್ ಮಾಡಿರೋದ್ರಿಂದ ಬೇರೆ ಹುಡುಗಿರಿಗೆ ಕಿರಿಕಿರಿ ಅನ್ನಿಸ್ತಿತ್ತು. ಅವ್ರು ಬಂದು ಓನರ್ ಹತ್ರ ಕಂಪ್ಲೇಂಟ್ ಮಾಡೋರು. ಓನರ್ ಬಂದು ಈ ಹಿಂದಿ ಹುಡುಗಿಗೆ ಬೈತಿದ್ರು. ಅವರಿಬ್ಬರಿಗೂ ಯಾವಾಗಲೂ ಜಗಳ ನಡೆಯೋದು. ಎಷ್ಟು ಹೇಳಿದ್ರು ಅವಳು ಕೇಳ್ತಿರ್ಲಿಲ್ಲ. ಬೇರೆ ಹುಡುಗಿರು, ನಾನು ಅವಳ ರೂಮಲ್ಲಿ ಅವಳ ಜೊತೆ ಇರೋಕ್ಕಾಗಲ್ಲ, ನನಗೆ ಬೇರೆ ರೂಮ್ ಕೊಡಿ, ಇಲ್ಲಾಂದರೆ ಖಾಲಿ ಮಾಡ್ತೀನಿ ಅಂತ ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಏಕೆಂದರೆ ಇಡೀ ರಾತ್ರಿ ಯಾರಾದರೂ ಫೋನಲ್ಲಿ ಮಾತಾಡ್ಕೊಂಡಿದ್ರೆ ಪಕ್ಕದಲ್ಲಿ ಯಾರಾದರೂ ಮಲ್ಕೊಳ್ಳೋಕೆ ಸಾಧ್ಯನಾ? ಹಾಗಾಗಿ ಎಲ್ಲರೂ ಬೇರೆ ರೂಮ್ ಕೊಡಿ, ಇಲ್ಲಾಂದರೆ ರೂಮ್ ಖಾಲಿ ಮಾಡ್ತೀವಿ ಅಂತ ಎಷ್ಟೋ ಜನ ರೂಮ್ ಖಾಲಿ ಮಾಡ್ಕೊಂಡೇ ಹೋದರು, PG ಖಾಲಿ ಮಾಡ್ಕೊಂಡೇ ಹೋದರು. ಈ ವಿಚಾರದಿಂದ ರಾಜಲಕ್ಷ್ಮಿ ಅವ್ರಿಗೆ ತುಂಬ ಬೇಜಾರು ಮತ್ತು ಕೋಪ ಇತ್ತು. ಒಂದಿನ ಆ ನಾರ್ತ್ ಇಂಡಿಯನ್ ಹುಡುಗಿಗೂ ಇವ್ರಿಗೂ ದೊಡ್ಡ ಜಗಳನೇ ಆಯಿತು. ಟೆರಸ್ ಮೇಲೆ ಬಟ್ಟೆ ಏನೋ ಒಣಗಾಗ್ತಿದ್ಲು, ತೆಗಿತಿದ್ಲು. ಆ ಥರ ಸಂದರ್ಭದಲ್ಲಿ ಇವ್ರು ಹೋಗಿ ಬೈದಿದ್ದಾರೆ. ಅವಳ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ, ಇವ್ರ ಭಾಷೆ ಅವಳಿಗೆ ಅರ್ಥ ಆಗಲ್ಲ. ಯಾರು ಏನಂದ್ರು, ಯಾರು ಏನು ಅರ್ಥ ಮಾಡಿಕೊಂಡ್ರು. ಜಗಳ ಸ್ವಲ್ಪ ದೊಡ್ಡದಾಗಿ ಆಗಿದೆ. ಆ ಜಗಳದಲ್ಲಿ ನೂಕಾಟದಲ್ಲಿ ನಾರ್ತ್ ಇಂಡಿಯನ್ ಹುಡುಗಿ 3rd ಫ್ಲೋರಿಂದ ಬಿದ್ದು ಸತ್ತೋಗ್ತಾಳೆ. ಎಲ್ಲಿ ಈ ಹುಡುಗಿ ಕೇಸು ನನ್ನ ತಲೆಗೆ ಬಂದು ನಾನು ಜೈಲ್ಗೆ ಹೋಗಬೇಕಾಗುತ್ತೆ ಅಂತ ಭಯಪಟ್ಟು ರಾಜಲಕ್ಷ್ಮಿ ಈ PGನಲ್ಲೇ ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾಳೆ. ಅದಾದಮೇಲೆ ನಾನಿಲ್ಲಿ ಕೆಲಸಕ್ಕೆ ಸೇರಿದ್ದು. ಆಗಲಿಂದ ರಾತ್ರಿ ತುಂಬ ಹೊತ್ತು ಲೈಟ್ ಆನ್ ಮಾಡೋರಿಗೆ ಈ ಥರದ ಅನುಭವ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಹೌದಾ? ಮತ್ತು ಹೇಗಂಟಿ ಎಲ್ಲರೂ ಇದ್ದಾರೆ? ಯಾರು ಗೊತ್ತಮ್ಮ ಈ ಕತೆ? ಅಂದರೆ ಯಾರು ಒಬ್ಬರಿಗೆ ಇನ್ನೊಬ್ಬರು ಈ ಕತೆ ಹೇಳಲ್ವಾ? ಯಾರು ಇರ್ತಾರೆ? 6 ತಿಂಗಳು 1 ವರ್ಷ ಇರ್ತಾರೆ. ಕೆಲಸಕ್ಕೋ ಸ್ಟಡಿಗೋ ಬಂದಿರ್ತಾರೆ. ಒಂದು ಸ್ಟಡಿ ಆದಮೇಲೆ ಕೆಲಸ ಸಿಕ್ಕಿ ಬೇರೆ ಕಡೆ ಹೋಗ್ತಾರೆ ಅಥವಾ ಬೇರೆ PGಗೆ ಹೋಗ್ತಾರೆ. 6 ತಿಂಗಳು ವರ್ಷದ ಮೇಲೆ ಯಾರು PGಲಿ ಇರ್ತಾರೆ ಹೇಳು?
ನಾವಂತೂ ಈ ಕತೆ ಯಾರಿಗೂ ಹೇಳಲ್ಲ. ಏಕೆಂದರೆ ಓನರು ಪಿ ಜಿಗೆ ಯಾರೂ ಬರಲಿಲ್ಲ ಅಂತಂದರೆ ನಮಗೂ ಕೆಲಸ ಇರಲ್ಲ. ಹಾಗಾಗಿ ನಾವು ಎಲ್ರಿಗೂ ಹುಷಾರಾಗಿರಿ, ಬೇಗ ಲೈಟ್ ಆಫ್ ಮಾಡಿ ಅಂತ ಹೇಳ್ತೀವಿ. ಅದು ಬಿಟ್ಟರೆ ತುಂಬ ಮೇಜರಾಗಿ ಯಾರಿಗೂ ಏನೂ ನಡೆಯಲ್ಲ. ನೀನು ಹೆದರ್ಕೊಂಬೇಡ. ಭಯ ಆದರೆ ಇಲ್ಲೇ ಕೆಳಗಡೆ ನಾನು ಮಲಗಿರ್ತೀನಿ, ನೀನು ಫೋನ್ ಮಾಡು ಅಥವಾ ಬಂದು ಕರಿ, ನಾನು ಬರ್ತೀನಿ, ಹೆದರ್ಕೋಬೇಡ, ತುಂಬ ಹೊತ್ತಾಯಿತು, ಲೈಟ್ ಆಫ್ ಮಾಡು ಅಂತ ಹೇಳಿ ಆಂಟಿ ಹೊರಟೋಗ್ತಾರೆ. ಪೂಜಾಗೆ ಭಯ ಜಾಸ್ತಿ ಆಗುತ್ತೆ. ಹಿಂದಿನ ರಾತ್ರಿ ಅಂಥದ್ದೊಂದು ಅನುಭವ ಆಗಿ ಈ ಥರದೊಂದು ಸೂಸೈಡು, ಒಂದು ಯಾವುದೋ ಹುಡುಗಿ ಕಾಲು ಜಾರಿ ಕೆಳಗಡೆ ಬಿದ್ದು ಸತ್ತಿದ್ದು, ಇಂಥದ್ದೊಂದು ಕತೆ ಕೇಳಿದ್ಮೇಲೆ ಯಾರಿಗೆ ಭಯ ಆಗಲ್ಲ ಹೇಳಿ. ಅವಳಿಗೆ ಲೈಟ್ ಆನ್ ಮಾಡಬೇಕಾ ಆಫ್ ಮಾಡಬೇಕಾ ಫುಲ್ ಕನ್ಫ್ಯೂಷನ್ನು. ಆಫ್ ಮಾಡಿದ್ರೆ ಅವಳಿಗೆ ಭಯ, ಆನ್ ಮಾಡಿದ್ರೆ ನಿನ್ನೆ ಆದ ರೀತಿ ಮತ್ತೆ ಆದರೆ ಅನ್ನೋ ಭಯ. ಧೈರ್ಯ ತಂದುಕೊಂಡು ಲೈಟ್ ಆಫ್ ಮಾಡ್ತಾಳೆ. ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಹೊರಗಡೆ ಸುತ್ತಾಡಿದ್ದಕ್ಕೆ ಸುಸ್ತಾಗಿತ್ತು. ಜೊತೆಗೆ ಹಿಂದಿನ ರಾತ್ರಿ ನಿದ್ದೆ ಇರಲಿಲ್ಲ. ನಿದ್ದೆ ಬಂದ್ಬಿಡುತ್ತೆ, ಮಲ್ಕೋತಾಳೆ. ಕಣ್ಬಿಟ್ಟಾಗ ಬೆಳಕಾಗಿರುತ್ತೆ. ಫ್ರೆಶ್ ಅಪ್ ಆಗಿ ಕೆಳಗಡೆ ತಿಂಡಿ ಮಾಡೋದಕ್ಕೆ ಹೋಗ್ತಾಳೆ. ಶಾರದಾ ಆಂಟಿ ಮಾತಾಡ್ತಾಳೆ. ಏನಮ್ಮ ಪೂಜಾ, ರಾತ್ರಿ ಎಷ್ಟೊತ್ತಿಗೆ ಬಂದೆ? ಊಟನೂ ಮಾಡಿಲ್ಲ, ನಿನಗೋಸ್ಕರ ಊಟ ಎತ್ತಿಟ್ಟು ಹೋಗಿದ್ದೆ. ಅದೇ ಹೇಳಿದ್ನಲ್ಲ ಆಂಟಿ, ರಾತ್ರಿ ನೀವು ಬಂದಿದ್ರಲ್ಲ, ಅವಾಗ ಹೇಳಿದ್ನಲ್ಲ, ನಾನು ಹೊರಗಡೆನೇ ಊಟ ಮಾಡ್ಕೊಬಂದೆ. ನಾನು ಬಂದಿದ್ದ? ಏನು ತಮಾಷೆ ಮಾಡ್ತಿದ್ಯಮ್ಮ? ಆಂಟಿ ನೀವು ಬಂದಿದ್ರಲ್ಲ, ನಾವು ಮಾತಾಡಿದ್ವಲ್ಲ ತುಂಬ ಹೊತ್ತು. ಪೂಜಾ, ನಾನು ಸೆಕ್ಯೂರಿಟಿ ಅಂಕಲ್ಗೆ ಹೇಳೋಗಿರ್ಲಿಲ್ವಾ, ನನ್ನ ಮಗನ ಮನೆಗೆ ಹೋಗಿದ್ದೆ. ನಾನು ರಾತ್ರಿ 6 ಗಂಟೆಗೆ ಹೋದಳು, ನನ್ನ ಮಗನ ಮನೇಲಿದ್ದು, ನಿಮಗೆ ಎಲ್ಲ ಒಂದಿಬ್ಬರು ಇದ್ದರು, ಅವ್ರಿಗೆ ಊಟ ಎತ್ತಿಟ್ಟು ಊಟ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನನ್ನ ಮಗನ ಮನೆಗೆ ಹೋಗಿದ್ದು. ಬೆಳಗ್ಗೆ ಎದ್ದು 6 ಗಂಟೆಗೆ ಲೇಟ್ ಆಗುತ್ತೆ ಅಂತ ಓಡಿ ಬಂದಿದ್ದೀನಿ, ಬಂದು ನಿಮಗೆ ಟಿಫನ್ ಮಾಡೋಣ ಅಂತ. ಯಾಕೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ವಾ? ಏನಾದರೂ ಕನಸು ಕಂಡ? ಇಲ್ಲ ಆಂಟಿ. ಪೂಜಾಗೆ ಆ ಚಳಿಲು ಮೈ ಬೆವರೋದಕ್ಕೆ ಶುರುವಾಗುತ್ತೆ. ಹಾಗಾದರೆ ರಾತ್ರಿ ಬಂದು ನನ್ನ ರೂಮಲ್ಲಿ 6 ವರ್ಷದ ಹಿಂದೆ ನಡೆದಂಥ ಕತೆ ಹೇಳಿದ್ಯಾರು? ಪೂಜಾ ಕತೆ ಏನಾಯಿತು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಇನ್ನು ಬೇಜಾನ್ ಕತೆಗಳಿದೆ. ಸಸ್ಪೆನ್ಸು, ಹಾರರು, ಕ್ರೈಮು, ಮರ್ಡರ್ ಮಿಸ್ಟ್ರಿ, ಈ ಥರದ ಕತೆಗಳನ್ನ ಈ ಚಾನಲಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಮ ಈ ದಯ್ಯ ನಾಳೆ ಬಾ ಚಾನಲ್ನ